ಹಾಂ ಹಾಂ, ಶಶಿ ಅಕ್ಕ, ಎಷ್ಟು ದಿವಸ ಆಗಿತ್ತು ನಮ್ಮ ಬಡವ್ರ ಮನೆಗೆ ಬಂದು? ಅಯ್ಯೋ ಬಂಗಾರಿ, ಬರ್ದೆ ಎಲ್ಲೋಗೋಣ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬರಲಿಲ್ಲ. ನಿನಗೆ ವಿಷಯ ಗೊತ್ತಲ್ವಾ? ಏನು ಶಶಿ ಅಕ್ಕ, ಇದೇ ನಿಂಗೆ ಕೇಳ್ತಿದ್ಯಾ? ಪವಿ ಮದುವೆ ನಿಂಗೆ ಗೊತ್ತಿಲ್ವೇ? ಹ್ಞೂ, ಪವಿ ಮದುವೆ ಅಂತ ಗೊತ್ತು, ಆದರೆ ಯಾವಾಗ ಅಂತ ಗೊತ್ತಿಲ್ಲ. ಯಾವಾಗ? ಅಯ್ಯೋ ಇದೇ ನಿಂಗೆ ಕೇಳ್ತಿ, ಮುಂದಿನ ತಿಂಗಳೇ 6ನೇ ತಾರೀಕು, ಇನ್ನೊಂದು ವಾರ 2 ವಾರ ಆಯ್ತಷ್ಟೇ. ನಿನಗೆ ಯಾರು ಹೇಳಿಲ್ವೇ? ಅಯ್ಯೋ ಶಶಿ ಅಕ್ಕ, ನಂಗೆ ಹೆಂಗೆ ಗೊತ್ತಾಗಬೇಕು, ಯಾರು ಹೇಳಾರು? ಅವಾಗೆಲ್ಲ ಸಾವಿತ್ರಮ್ಮನ ಮನೆ ಕಡೆ ಹೋಯ್ತಿದ್ದೆ, ಏನಾರು ಹೇಳೋಳು. ಈಗ ಅವಳನ್ನೇ ಜಮೀನ್ದಾರಮ್ಮ ಬೈದ ಮೇಕೆ ಸುಮ್ಕೆ ಅದು ಇದು ಕೇಳ್ತಾಳೆ ಅಂತ ಅತ್ತಾಗ ಹೋಗೋದ್ಬಿಟ್ಟೆ. 6ನೇ ತಾರೀಕೆ, ಸರಿ ಒಳ್ಳೇದು. ಪವಿ ಎಲ್ಲ ಕಾಣಿಸ್ತಾ ಇಲ್ಲ ಹಂಗಾರೆ? ಇನ್ನೆಲ್ಲ ಹೋಯ್ತಾಳೆ ಫ್ರೆಂಡ್ ಜೊತೆಗೆ, ಅದು ಇದು ಅಂತ ತಿರ್ಗಾಡ್ಕೊಂಡು ಶಾಪಿಂಗು, ಇನ್ವಿಟೇಷನ್ ಹಂಚಕ್ಕೆ ಅಂತ ಓಡಾಡ್ತಾವಳೆ. ಅತ್ತೆ ಮಾವನ ಅದರಲ್ಲೇ ಬಿಜಿ ಆಗ್ಬಿಟ್ಟವ್ರೆ. ಮನೆ ಕಡೆ ಯಾರೂ ಇರೋಕ್ಕಿಲ್ಲ, ಮನೆ ಕೆಲಸ ಎಲ್ಲ ನನ್ನ ಮೇಲೆ ಬಿದ್ದಿದೆ. ಅದಕ್ಕೆ ಅತ್ತಾಗಿತ್ತಾಗ ಓಡಾಡೋಕ್ಕಾಯ್ತಿಲ್ಲ. ನಾನು ನೀನೇ ಬತ್ತೀನಿ ಅಂದ್ಕೊಂಡೆ, ನೀನು ಬರಲಿಲ್ಲ, ಅದಕ್ಕೆ ನಾನೇ ಬಂದೆ. ಅಯ್ಯೋ ಸಸಿ ಅಕ್ಕ, ನಿಮಗೆ ಗೊತ್ತಲ್ವೇ, ಈಗ ಬ್ಲೌಸ್ ಕಲ್ತ್ಕೊಂಡ್ಮೇಲೆ ಹೊಸ ಬ್ಲೌಸ್ಗಳು ಬರ್ತಾವೆ, ಹಂಗಾಗಿ ಕೆಲಸದಲ್ಲಿ ಬಿಜಿ ಆಗೋದೆ. ಮಗನೂ ಸ್ಕೂಲಿಗೆ ಬಿಟ್ಟಿವ್ನಿ, ಅವನಿಗೆ ಬಿಡೋದು, ಬರೋದು, ಅಡುಗೆ ಮಾಡೋದು, ಇದೇ ಕೆಲಸ ಆಗೋತ್ತದೆ. ಅದಕ್ಕೆ ಅದು ಅಲ್ಲದೆ ಹಂಗೋ ಹಿಂಗೋ ಬರೋಣ ಅನ್ಕೋತೀನಿ. ಸುಮ್ಕೆ ಯಾಕೆ, ಜಮೀನ್ದಾರಮ್ಮ ಒಂಥರ ಇದ್ದಂಗೆ ಒಂದೊಂದು ಕರೆ ಇರಲ್ಲ, ಅದಕ್ಕೆ ಯಾಕೆ ಅಂತ ಬರಲಿಲ್ಲ. ಇಲ್ಲ ಶಶಿ, ಈಗ ಅತ್ತೆ ಹಂಗೆ ಮುಂಚಿನ ಥರ ಆಡೋಕ್ಕಿಲ್ಲ, ನೀನು ಬಾ. ಅದು ಅಲ್ಲದೆ ಮೊನ್ನೆ ದಿವಸ ನಿನ್ನ ಮದುವೆ ಕರೆಯಕ್ಕೆ ನಾನು ಹೇಳಿದೆ, ಆವಾಗ ಏನು ಕೋಪನೆ ಮಾಡ್ಕೊಳ್ಳಿಲ್ಲ, ನನ್ನನ್ನೇ ಹೋಗಿ ಕರಿ ಅಂದರು. ಇಲ್ಲೋಡು, ಸೀರೆನೂ ತಗೊಬಂದೀನಿ ನಿನಗೆ ಮದುವೆಗೆ ಕೊಡೋಕ್ಕೆ ಅಂತೇಳಿ. ತಗೋ, ಇನ್ವಿಟೇಷನು ಸೀರೆ 2 ಬ್ಯಾಗ್ನಾಗದೆ, ತೊಗೊಂಡು ಮಿಸ್ ಮಾಡಿದೆ, ಮದುವೆಗೆ 2 ದಿವಸ ಮುಂಚೆಗೆ ಬಂದು ನಿಂತ್ಕೊಂಡು ಎಲ್ಲ ಓಡಾಡ್ಕೊಂಡು ಮಾಡಬೇಕು. ಏನು? ಅಯ್ಯೋ ಶಶಿ ಅಕ್ಕ, ನನಗೆ ಯಾಕೆ ಸೀರೆ, ನಾನೇನು ನೆಂಟರೋ ಇಷ್ಟರು, ನೀನು ಈಗಾಗಲೇ ನನಗೆ ಮಾಡಿರೋ ಉಪಕಾರಕ್ಕೆ 7 ಜನ್ಮಕ್ಕೂ ನೆನೆಸ್ಕೋಬೇಕು. ಅಂಥರಲ್ಲಿ ಇದೆಲ್ಲ ಯಾಕೆ ಬೇಕಾಗಿತ್ತು? ಒಂದು ಮಾತು ಬಂದು ಏನು ಕೆಲಸ ಅದು ನೋಡ್ಕೊಂಡು ಬರ್ತಿದ್ದೆ. ನೀನು ಕೆಲಸ ಅಂದರೆ ಆ ಥರ ಕೆಲಸ ಅಲ್ಲ, ಮನೇಲಿ ಶಾಸ್ತ್ರ ಅಂತ ಇಂಥ ಕೆಲಸ. ಇನ್ನು ಆಚೆ ಕೆಲಸಕ್ಕೆಲ್ಲ ಆಳುಗಳಿಗೆ ಹೇಳ್ಬಿಟ್ಟವ್ರೆ. ನೀನು ನನ್ನ ಜೊತೆಗಿರು, ಅಷ್ಟು ಸಾಕು. ಅಯ್ಯೋ ಶಶಿ ಅಕ್ಕ, ದೊಡ್ಡ ಮಾತು. ಅಂದಂಗೆ ಹುಡುಗ ಎಲ್ಲಿದ್ದು ಶಶಿ ಅಕ್ಕ? ಹುಡುಗನ ನಿಂಗೆ ಗೊತ್ತಿಲ್ವಾ? ನೀನು ನೋಡಿರ್ತೀಯ, ಅದೇ ಸತೀಶ ಅವರ ಫ್ರೆಂಡು ಮುರಳಿ ಅಂತ ಹೇಳಿ, ಅದೇ ನಮ್ಮನ್ನು ಟ್ರಿಪ್ ಕರ್ಕೊಂಡೋಗಿರಲ್ಲ ಅವರೇಯ. ಓಹೋ ಹೋ ಹೋ, ಮುಂಚಿಂದು ನೋಡಿದ ಹುಡುಗ ಕ್ಯಾನ್ಸಲ್ ಆಯಿತು ಅಂತವ ಸಾವಿತ್ರಮ್ಮ ಹೇಳ್ತಿದ್ಲು. ಈ ಹುಡುಗ ಬಂದಿದ್ದಕ್ಕೆ ಆ ಹುಡುಗನ ಬೇಡ ಅಂದ್ಲು. ಅವಳಿಗೆ ಇಷ್ಟ ಇರಲಿಲ್ಲಂತೆ, ಬಲವಂತ ಒಪ್ಕೊಂಡಿದ್ದೆ ಅಂತ ಹೇಳಿ ಈಗ ಈ ಹುಡುಗನ ಇಷ್ಟಪಟ್ಟು ಮದುವೆ ಮಾಡ್ಕೊತಾವಳೆ. ಹೋಲಿ ಬಿಡಿ, ಹೆಣ್ಮಕ್ಳು ಎಲ್ಲೋದ್ರು ಚೆನ್ನಾಗಿರ್ಬೇಕಷ್ಟೇ, ನಮ್ಮಂಗೆ ಗೋಳಾಟ ಬೇಡ. ಇಲ್ಲ ಇಲ್ಲ, ಅಂಥ ತೊಂದರೆ ಏನಿಲ್ಲ. ಅಯ್ಯೋ ಮಾವ ಹಿಂಗೋಳು ಅಂದರೆ ಪ್ರೀತಿ, ಕೊನೆ ಮಗಳು ಒಬ್ಬಳೆ ಮಗಳು ಅಂತವ, ಹಂಗಾಗಿ ನೋಡಿ ಮಾಡಿನೇ ಕೊಡ್ತಾರದು. ಮುರಳಿನೂ ಒಳ್ಳೆ ಹುಡುಗನೆಯ. ನಿಮ್ಮ ಸತೀಶ್ ಅಣ್ಣನ ಅವರಲ್ಲ ಎಲ್ಲದಕ್ಕೂ. ಬಿಡಿ, ಸತೀಶ್ ಅಣ್ಣನ ಭಯ ಇದ್ದರೆ 100 ಆನೆ ಬಲ ಇದ್ದಂಗೆ, ಇನ್ನೇನು ಹೆದರಿಕೆ ಇಲ್ಲ. ಸರಿ ಸಸಿ ಅಕ್ಕ, ನೀ ಕೂತ್ಕೋ, ನಾನು ಇಷ್ಟು ಕಾಪಿ ಮಾಡ್ಕೊಬತ್ತೀನಿ. ಅಯ್ಯೋ ಬೇಡ ಬೇಡ, ನನಗೆ ಮನೇಲಿ ಬೇಕಾದ ಕೆಲಸ ಅದೇ. ಅತ್ತೆ ಮಾವ ನಾಗರಾಜ್ ಅವ್ರ ಮನೆಗೆ ಹೋಗೋರೆ, ನಾನೇ ಮನೆ ಕಡೆ ನೋಡ್ಕೋತೇವೆ, ಯಾರು ಬಂದ್ರಾಯ್ತು. ನಾನು ಹೋಯ್ತೀನಿ, ನೀನು ಅದೇನು ಕೆಲಸ ನೋಡ್ಬಿಟ್ಟು ನಾನು ಹೇಳ್ದಂಗೆ ಬೇಗ ಬಂದ್ಬಿಡು. ಮನೇಲಿ ಯಾರೂ ಇಲ್ಲ, ನಾನು ಹೋಗ್ಬೇಕು. ಸರಿ ಸಸಿ ಅಕ್ಕ, ನೀನು ಹೇಳೋದೇಚ, ನಾನು ಬರೋದೇಚ, ಬರ್ತೀನಿ. ಹಂಗೆ ಆ ಮದುವೆದು ಏನಾರು ಕೆಲಸಗಳು, ಬಟ್ಟೆ ಒಲೆ ಏನಾರು ಇದ್ದರೆ ಕೊಡು. ಅಯ್ಯೋ ಬಂಗಾರಿ, ಬಟ್ಟೆ ಹೊಲಿಯೋಕ್ಕೆ ನಿನಗೆ ಕೊಡಬೇಕು ಅಂತಿದ್ದೆ, ಆದರೆ ಏನು ಮಾಡೋದು, ಮದುವೆಯಲ್ಲಿ ಚೆನ್ನಾಗಿರೋರೋಕೆ ಬೇಕಲ್ಲ, ಅದಕ್ಕೆ ವರ್ಕ್ ಮಾಡೋಕ್ಕೆ ಅಂತೇಳಿ ಟೌನಾಗೆ ಕೊಟ್ಬಿಟ್ಟು ಅಲ್ಲೇ ಹೊಲಿಯೋಕ್ಕೆ ಕೊಟ್ಟಿದ್ದೀವಿ. ಸಸಿ ಸಸಿ, ಎಲ್ಲಿದ್ದಿ? ನಾನು ಇಲ್ಲಿ ನೀ ಅತ್ತಾಗ ತಿರ್ಕೊಂಡು ಕೂಗಿದ್ರೆ ಏನು ವಿಷಯ, ಯಾವಾಗ ಬಂದ್ರಿ? ಓಹೋ ಎಂಡ್ರೆ, ಎಲ್ಲೋಗಿದ್ದೆ ಅಷ್ಟೊತ್ತಿಂದ? ನಾನು ಮನೆಯೆಲ್ಲ ಹುಡುಕ ಬಂದೆ. ಇಲ್ಲೇ ಬಂಗಾರಿ ಮನೆಗೆ ಹೋಗಿದ್ದೆ. ಏನು ವಿಷಯ? ನಾನು ಮನೆ ಬೀಗ ಹಾಕೊಂಡು ಹೋಗಿದ್ದಲ್ಲ, ಹೆಂಗೆ ಬಂದ್ರಿ? ಅಯ್ಯ ಅಮ್ಮಿ, ನನ್ನ ಹತ್ರ ಇನ್ನೊಂದು ಇರ್ತದೆ. ಸರಿ ಸರಿ, ಅದೇನು ಕೂಗ್ತಿದ್ದೀರಿ, ಏನು ಹೇಳಿ? ಏನಿಲ್ಲ, ಮನೆಯಾಗ ಯಾರು ಇರಲಿಲ್ವಲ್ಲ, ಅತ್ತೆ ಮಾವಿನ ಬಂದಿಲ್ವಾ? ನಾಗರಾಜ್ ನನಗೆ ಹೋದರು, ನಾನು ಬೀಗ ಹಾಕಿತ್ತಲ್ಲ, ನಿನ್ನೂ ಕರ್ಕೊಂಡು ಹೋಗ್ಬಿಟ್ರಾ ಏನು ಅಂತ ಎಲ್ಲಿ ಹುಡುಕ್ತಾ ಇದ್ದೆ. ಇಲ್ಲ ಇಲ್ಲ, ಅತ್ತೆ ಏನೋ ಬರೋಕ್ಕೆ ಹೇಳಿದ್ರು, ನಾನೇ ಹೋಗಲಿಲ್ಲ. ಸರಿ ಸರಿ, ಈಗ ಬಂಗಾರಿ ಮನೆಗೆ ಯಾಕೆ ಹೋಗಿದ್ದೆ? ಏನಿಲ್ಲ, ಮದುವೆಗೆ ಹೊಸ ಕೆಲಸ ಇರ್ತಾವಲ್ಲ, ಅದಕ್ಕೆ ಒಂಚೂರು ಬಿಡು ಮಾಡಿಕೊಂಡು ಬಾ ಅಂತ ಹೇಳ್ಬಿಟ್ಟು ಹಂಗೆ ಮದುವೆ ಕರಿಯೋಣ ಅಂತ ಹೋಗಿದ್ದೆ. ಅತ್ತೆನ ಕರಿಯಿಂದೆ, ಅತ್ತೆ ನೀನೇ ಕರಿ, ನೀನೇನು ಬೇರೆವಳ ಅಂದರು. ಆಮೇಲೆ ಅವಳಿಗೆ ಬಂದಾಗ ನಾನೇ ಒಂದು ಮಾತು ಹೇಳ್ತೀನಿ ಅಂತ, ಸರಿ ಅವ್ರಿಗೂ ಕೆಲಸ ಅಲ್ವಾ, ಅದಕ್ಕೆ ನಾನೇ ಹೋಗ್ಬಿಟ್ಟು ಒಂದು ಮಾತು ಕರೆದ್ಬಿಟ್ಟು ಆಮೇಲೆ ಅವತ್ತೊಂದು ಸೀರೆ ತಗೊಂಡು ಹಂಗೆ ಇಟ್ಟಿದ್ದೆ. ಉಡೋಣ ಅಂದರೆ ಯಾಕೋ ಇಷ್ಟ ಆಯ್ತಿರ್ಲಿಲ್ಲ, ಅದಕ್ಕೆ ಅದನ್ನೇ ಕೊಟ್ಬಿಟ್ಟು ಕರೆದ್ಬಿಟ್ಟು ಬಂದೆ. ಹಾಂ, ದಾಶನ್ ಕರ್ಣು ನಂಬಿಸ್ದೋಳು ನಾನು ಎಂಡ್ರು. ಅಯ್ಯೇ, ಒಂದು ಸೀರೆಗೇನು ದಾಶನ್ ಕರ್ಣಿ ಆಗೋಕ್ಕಿಲ್ಲ. ಈಗೇನು ಬೇಕು, ಹೊಟ್ಟೆಗೆ ಕೊಡಲಾ ಇಲ್ಲ ಮಜ್ಜಿಗೆ ಏನಾದ್ರು ಕೊಡಲೇ? ಏನ್ರೆ ಹೊಟ್ಟೆಗೇನು ಬೇಡ, ಬಿಸಿಲು ನೆತ್ತಿ ಎಲ್ಲ ಸುಡ್ತಾ ಇದೆ. ಒಂದು ಗ್ಲಾಸ್ ತಣ್ಣಗೆ ಮಜ್ಜಿಗೆ ಕೊಡು, ಹಂಗೆ ಒಂದು ಅರ್ಧ ಈರುಳ್ಳಿ ಕೊಡು ಸಾಕು. ಏನೋ ಈರುಳ್ಳಿನೇ? ಹೂ ಕಣಮಿ, ಮಜ್ಜಿಗೆ ಕುಡ್ಕೊಂಡು ಈರುಳ್ಳಿ ಕಚ್ಕೊಂಡು ತಿಂತಾರೆ, ಏನಿರ್ತದೆ ಅಂತೀಯ, ತಂಪಾಗೋಯ್ತದೆ ಹಂಗೆ ಮೈಯೆಲ್ಲ. ಇನ್ನೊಂದು ವಿಷಯ ಗೊತ್ತಾ ನಿನಗೆ, ಮಜ್ಜಿಗೆ ಜೊತೆಗೆ ಬೆಲ್ಲ ತಿನ್ನು, ಅದಿನ್ನೂ ತಂಪು. ಈರುಳ್ಳಿ ತಿನ್ನು, ಅದಿನ್ನೂ ತಂಪು. ಹಾಂ ಹಂಗ, ಇವೆಲ್ಲ ನಂಗೆ ಕಾಣೆ. ನೀನು ಅದಕ್ಕೆ ನನ್ನ ಹತ್ರ ಟ್ಯೂಷನ್ಗೆ ಬಾ, ಬೇಕಾದಷ್ಟು ಹೇಳ್ಕೊಟ್ಟೇನೆ. ಸರಿ ಸರಿ, ಏನ್ರೆ ನಿಂಗೇನಾದ್ರು ಕೆಲಸ ಅದಾ? ಯಾಕೆ? ಪ್ಯಾಟ್ ಹೋಯ್ತಿದ್ದೆ, ಬತ್ತೇನೋ ಅಂತ. ಹ್ಞೂ, ಮಾಡೋಕ್ಕಿನ್ನೇನು ಕೇಮೆ, ನಿಮ್ಮ ಜೊತೆ ಸುತ್ಕೊಂಡು ಕೂತಿರ್ತೀನಿ. ಮದುವೆ ಮನೆ ಒಂದು ಬಂಡಿ ಕೆಲಸ ಅದೇ, ನಾನು ನಿಮ್ಮ ಜೊತೆ ಪ್ಯಾಟಿಗೆ ಬರಲಂತೆ. ಅಯ್ಯೇ, ಎಲ್ಲದ ಮೆಂಟ್ಲು? ಅವಳು ಯಾರೋ ಫ್ರೆಂಡಿಗೆ ಕಾರ್ಡ್ ಕೊಡಬೇಕು ಅಂತ ಹೋಗೋಳೆ.
ಅಲ್ಲ ಕಣ್ಮಿ, ಒಳ್ಳೆ ನಾನು ಓದಬೇಕು ಅಂತಿದ್ಲು, ಇಷ್ಟು ಬಂದು ಮದುವೆ ಆಗ್ಸಿದ್ದೀರಾ ಅಂತ ನೋಡೋರೆ ಮದುವೆ ಸೆಟ್ ಆಯ್ತಾ ಇದ್ದಂಗೆ ಊರೆಲ್ಲ ಇನ್ವಿಟೇಷನ್ ಇವಳೆ ಕೊಟ್ಕೊಬರಂಗೆ ಅವಳೆ. ಏನು ಮಾಡ್ಕೊಳ್ಳಿ ಬಿಡಿ, ಹೆಣ್ಮಕ್ಳಲ್ವೇ ಆಸೆ ಇರ್ತದೆ. ಅದು ಅಲ್ಲದೆ ಜೀವನದಾಗಿ ಹೆಸರಿ ಆಗುತ್ತೀವಲ್ಲ, ಒಂದೊಂದು ಕಿತ ಆಗೋದು, ಸಂತೋಷವಾಗಿ ಮಾಡ್ಕೋಬೇಕು ತಾಳಿ. ಸರಿ ಅಂದರೆ ನಾನು ಕೈ ಕಾಲು ಮುಖ ತೊಳ್ಕೊತೀನಿ. ನಾನು ಹೇಳಂಗೆ ಮಜ್ಜಿಗೆ ಈರುಳ್ಳಿ ತಗೊಂಬ. ಅಯ್ಯೋ ಸಸಿ ಸಸಿ ಏನ್ರಿ ಏನಾಯ್ತು? ಸಸಿ ಸಸಿ ಇದೊಂಡನೆ, ಅಯ್ಯೋ ಏನಾಯ್ತು? ಯಾಕೆ ಹಿಂಗೆ ಬಿದ್ದದೆ? ಅಯ್ಯೋ ಈಗ ಏನಪ್ಪ ಮಾಡಲಿ ನಾನು? ಮನೆಯಾಗ ಯಾರು ಇಲ್ಲಲ್ಲ, ಯಾರಾದ್ರೂ ಇದ್ರ ಆಚೆ ಕಡೆ ಬರ್ರಿ ಇಲ್ಲಿ ಸಸಿ ಸಸಿ ಸಸಿ. ಡಾಕ್ಟ್ರಮ್ಮ ಏನಾಯ್ತು ನನ್ನ ಹೆಂಡ್ರಿಗೆ? ಯಾಕೆ ಹಂಗೆ ಬಿದ್ದೋದ್ಲು? ಏನಾಗಿದೆ ಅವಳಿಗೆ? ಇನ್ನೇ ಹಾಕಿದ್ದಿಲ್ಲ ಅವಳು? ಒಂದು ನಿಮಿಷ ಸತೀಶ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಅವ್ರಿಗೆ ಏನೂ ಆಗಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಸ್ವಲ್ಪ ನಿಶಕ್ತಿ ಆಗಿದೆ, ಅದಕ್ಕೋಸ್ಕರ ಹಾಗೆ ಬಿದ್ದಿದ್ದಾರೆ. ಅದು ಅಲ್ಲದೆ ಅವರು ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ ಅನಿಸುತ್ತೆ, ತುಂಬ ಕೆಲಸ ಮಾಡಿದ್ದಾರೆ, ಹಾಗಾಗಿ ಸ್ವಲ್ಪ ಸುಸ್ತಾಗಿ ಈ ರೀತಿ ಆಗಿದೆ ಅಷ್ಟೇ. ತಲೆ ಕೆಡಿಸ್ಕೋಬೇಡಿ. ಏನು ಊಟ ತಿಂಡಿ ಮಾಡಿಲ್ವೇ? ಅಯ್ಯೋ ಈ ಮದುವೆ ಕೆಲಸ ಅಂತ ಹೇಳಿ ಅವಳು ಅತ್ತ ಓಡಾಡೋದೇ ಆಗೋಯ್ತು, ಹಂಗಾಗಿ ಹಿಂಗೆ ಮಾಡ್ಕೊಬಿಟ್ಟವಳೆ. ಅವಳನ್ನ ಹೊಸಿ ಸಂದಾಗಿ ನೋಡ್ಕೋಬೇಕಿತ್ತು ನಾನು ಕೆಲಸದಾಗೆ ಬಿಸಿ ಆಗ್ಬಿಟ್ಟೆ. ಈಗ ಇನ್ನೂ ಯಾಕಿದ್ದಿಲ್ಲ ಡಾಕ್ಟ್ರಮ್ಮ? ಸತೀಶ್ ಅವರೇ, ನೀವು ಸ್ವಲ್ಪ ಸಮಾಧಾನವಾಗಿರಿ. ಯಾಕೆ ಇಷ್ಟೊಂದು ಗಾಬರಿ ಪಡ್ತಾ ಇದ್ದೀರಿ? ಅವ್ರಿಗೇನಾಗಿಲ್ಲ. ಅವ್ರಿಗೆ ನಿದ್ದೆ ಬರೋ ಥರ ಇಂಜೆಕ್ಷನ್ ಹಾಕಿದ್ದೀನಿ. ಅವರು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದರೆ ಸಮಾಧಾನ ಆಗುತ್ತೆ, ಆವಾಗ ಸ್ವಲ್ಪ ಆಯಾಸ ಕಡಿಮೆ ಆಗಿರುತ್ತೆ. ಅಲ್ಲಿವರೆಗೂ ಅವ್ರು ಹಾಗೆ ನಿದ್ದೆ ಮಾಡೋದು. ಈಗೇನು ತೊಂದರೆ ಆಗಿಲ್ಲ ತಾನೇ? ಆಮೇಲೆ ಅವಳು ಹಿಂಗೆ ಪದೇ ಬಿದ್ದುಬಿಟ್ರೆ ನನ್ನ ಕೈ ಕಾಲು ಆಡೋಕ್ಕಿಲ್ಲ. ಇಲ್ಲ ಆ ರೀತಿ ಏನಾಗಲ್ಲ. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಮಾತ್ರೆಗಳು ಕೊಟ್ಟಿರ್ತೀನಿ, ಸರಿ ಹೋಗುತ್ತೆ. ಆದರೂ ನನಗೆ ಅವ್ರದ್ದು ಕೆಲವೊಂದರಲ್ಲಿ ಟೆಸ್ಟ್ಗಳು ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ. ಅವ್ರು ಕೆಲವು ಟೆಸ್ಟ್ ಮಾಡಿಸೋಣ, ಆಮೇಲೆ ನನಗಿರೋ ಅನುಮಾನ ಕೂಡ ಹೋಗುತ್ತೆ. ಸೊ ನೀವೊಂದು ಕೆಲಸ ಮಾಡಿ, ನೀವು ಇವತ್ತು ನಾಳೆಯಲ್ಲಿ ಬಿಡು ಮಾಡಿಕೊಂಡು ಸಿಟಿಗೆ ಹೋಗಿ ನಾನು ಕೊಟ್ಟಿರೋ ಚೀಟಿನಲ್ಲಿ ಟೆಸ್ಟ್ಗಳು ಬರೆದಿದ್ದೀನಿ, ಅದನ್ನು ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ನನ್ನ ಹತ್ರ ಬನ್ನಿ. ಅದನ್ನು ನೋಡ್ಬಿಟ್ಟು ನಾನು ಫುಲ್ ಕನ್ಫರ್ಮ್ ಮಾಡಿ ಹೇಳ್ತೀನಿ ಅವ್ರಿಗೆ ಏನಾಗಿದೆ ಏನಾಗಿಲ್ಲ ಅಂತ. ಈಗ ಸದ್ಯಕ್ಕೆ ನನಗೆ ಗೊತ್ತಾಗ್ತಾ ಇರೋಂಗೆ ಅವ್ರಿಗೇನು ತೊಂದರೆ ಇಲ್ಲ, ನಿಶಕ್ತಿಯಿಂದ ಆಗಿದೆ. ಆದರೂ ನೀವು ನಿಮ್ಮ ಅನುಮಾನಕ್ಕೆ ಅಥವಾ ನನಗೂ ಡೌಟ್ ಇದೆ, ಒಂದೆರಡು ಚೆಕಪ್ ಮಾಡಿಸ್ಕೊಂಡು ಬನ್ನಿ. ಚೆಕಪ್ಪೇ ಏನೂ ಆಗಿಲ್ಲ ಅಂತೀರಿ, ಚೆಕಪ್ಪು ಅಂತೀರಿ? ಇಲ್ಲ ಅದು ಹಾಗಲ್ಲ, ಅದು ಹೆಣ್ಮಕ್ಳಿಗೆ ಕೆಲವೊಂದು ಇರ್ತವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೇನು ಗಾಬರಿ ಪಡಬೇಡಿ. ಅವರು ಎದ್ಮೇಲೆ ಅವ್ರಿಗೆ ಊಟ ತಿಂಡಿ ಕೊಟ್ಟು ಸ್ವಲ್ಪ ಹೆವಿ ಕೆಲಸಗಳನ್ನ ಮಾಡೋದನ್ನು ಕಂಟ್ರೋಲ್ ಮಾಡಿಸಿ ಆರಾಮಾಗಿ ನೋಡ್ಕೊಳ್ಳಿ ಒಂದು 2 ದಿವಸ. ಅಷ್ಟರಲ್ಲಿ ರಿಪೋರ್ಟ್ ಬಂದುಬಿಡುತ್ತೆ, ನಾನೇನು ಎತ್ತ ಅಂತ ಹೇಳ್ತೀನಿ. ಬರಲ್ಲ ನಾನು? ಡಾಕ್ಟ್ರಮ್ಮ, ನನ್ನ ಜೀವನೇ ಬಾಯಿ ಬಂದಿತ್ತು. ನಾನು ಹೆಂಡ್ರೆ ನನಗೆಲ್ಲ ಅವಳು ನನ್ನ ಹತ್ರ ಮಾತಾಡ್ತಿದ್ದವಳು ಹಿಂದಿರಿಗೆ ನೋಡೋತ್ತಿಗೆ ರಪ್ಪ ಅಂತ ಬಿದ್ದೋದ್ಲು, ನನ್ನ ಕೈ ಕಾಲೇ ಆಡಲಿಲ್ಲ. ಇಲ್ಲ ಅದು ಹಾಗಾಗುತ್ತೆ, ಏನು ಭಯ ಪಡಕ್ಕೆ ಹೋಗ್ಬೇಡಿ. ಮನೇಲಿ ಯಾರೂ ಇಲ್ವಾ? ಡಾಕ್ಟ್ರಮ್ಮ, ಜಮೀನ್ದಾರು ಚಿಕ್ಕ ಮಗಳವಳಲ್ಲ ಪವಿತ್ರ, ಅವಳದು ಮದುವೆ ಮುಂದಿನ ವಾರಲೇ, ಅದಕ್ಕೆ ಎಲ್ಲರೂ ಇನ್ವಿಟೇಷನ್ ಕೊಡಕ್ಕೆ ಹೋಗೋರೆ. ಇವಳು ಒಬ್ಬಳೇ ಇದ್ದವಳು, ನಾನು ಈಗ ಎಲ್ಗೂ ಹೋಗ್ಬೇಕಿತ್ತು, ಹಂಗಾಗಿ ಮನೆಗೆ ಬಂದೆ. ಇಲ್ಲ ಒಬ್ಬಳೇ ಇದ್ದಾಗ ಹಿಂಗಾಗಿರಿ ಏನು ಗತಿ ಅಂತೀನಿ. ಹೌದು, ಅದು ಕೂಡ ನಿಜಾನೇ. ಇನ್ನೊಂದು 2 ದಿವಸ ಅವ್ರನ್ನ ಒಬ್ಬರೇ ಬಿಡಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರನೇ ನಾನು 1-2 ಟೆಸ್ಟಿಗೆ ಬರ್ದಿದ್ದೀನಿ, ಏನೆಲ್ಲ ಬ್ಲಡ್ ಟೆಸ್ಟ್ಗೆ ಮಾಡಿಸ್ಕೊಂಡು ಬಂದುಬಿಡಿ. ಸರಿ ಡಾಕ್ಟ್ರಮ್ಮ, ನೀವು ಹೇಳ್ದಂಗೆ ಮಾಡ್ತೀನಿ. ನಾನು ಅವಳು ಎದ್ದ ತಕ್ಷಣವೇ ಪೇಟೆ ಕರ್ಕೊಂಡೋಗಿ ಅವಳಿಗೇನು ಟೆಸ್ಟ್ಗಳು ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಅವಳು ನನ್ನ ಜೀವ, ಅವಳು ಏನು ಆಗದೆ ಇರೋ ಅಷ್ಟೇ ಸಾಕು ನನಗೆ. ಏನು ಹೆದರಬೇಡಿ, ಹಾಗೇನಾದ್ರು ಇದ್ರೂ ಟ್ರೀಟ್ಮೆಂಟ್ ಮಾಡೋಣ, ಏನು ತೊಂದರೆ ಇಲ್ಲ. ಅಯ್ಯೋ ಬಿಡ್ತೀನಿ ಡಾಕ್ಟ್ರಮ್ಮ, ಅವಳಿಗೇನೂ ಆಗಿರಬಾರ್ದು. ನಾನು ನಮ್ಮನೆ ದೇವ್ರಿಗೆ ಕರ್ಕೊಂಡೋಗ್ತೀನಿ. ಸರಿ ನಡೀರಿ, ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಬಿಟ್ಟು ಬರ್ತೀನಿ. ಇಲ್ಲ ನಾನು ಹೋಗಿ ಬರ್ತೀನಿ, ನೀವು ತೊಂದರೆ ತೊಗೋಬೇಡಿ. ಅದು ಅಲ್ಲದೆ ಅವರೊಬ್ಬರೇ ಇದ್ದಾರೆ, ನೀವು ಮನೇಲೇ ಇದ್ದವ್ರನ್ನ ನೋಡ್ಕೊಳ್ಳಿ. ಮನೆಯವ್ರು ಯಾರು ಬರೋವರೆಗೂ ನೀವು ಹೊರಗೆ ಹೋಗ್ಕೋಬೇಡಿ. ಸರಿ ಡಾಕ್ಟ್ರಮ್ಮ, ಅವಳು ಇನ್ನೂ ಎಷ್ಟೊತ್ತನ ಹಿಂಗೆ ನಿದ್ದೆ ಮಾಡ್ತಾಳೆ? ಇನ್ನೊಂದು ಅವರ್ ಅಷ್ಟೇ. ಡಾಕ್ಟ್ರಮ್ಮ, ಫೋನ್ ಮಾಡಿದ ತಕ್ಷಣ ಓಡಿ ಬಂದ್ರಿ, ನಿಮ್ಮ ಉಪಕಾರ ಮರೆಯೋಕ್ಕಿಲ್ಲ. ಹಾಗೆಲ್ಲ ಏನಿಲ್ಲ, ಇದು ನನ್ನ ಡ್ಯೂಟಿ, ಬರ್ತೀನಿ. ಹೇಳಿದ ಮಾತು ಅಂತ ಕೇಳೋಕ್ಕಿಲ್ಲ, ಒಬ್ಬಳೇ ಎಲ್ಲ ಮಾಡ್ತೀನಿ ಅಂತಾಳೆ. ಈಗ ನೋಡು ಮನೆ ಕಂಡವಳೆ, ನನಗೆ ಜೀವನೇ ಹೋದಂಗಾಗಿತ್ತು. ಅವಳಿಗೇನಾರು ಹೆಚ್ಚು ಕಡಿಮೆ ನನ್ನ ಕೈಯಲ್ಲಿ ತಡೆಯೋಕೆ ಹಾಕಿಲ್ಲ ಅಂತ ಅಷ್ಟು ಅರ್ಥ ಆಗಿಲ್ಲ ಅವಳಿಗೆ. ನಾನು ಯಾಕೆ ಇಲ್ಲಿ ಮಲ್ಗಿವ್ನಿ ರೀ? ಏನಾಯಿತು ನನಗೆ? ನೀವ್ಯಾಕೆ ಇಲ್ಲಿ ಕೂತಿದ್ದೀರಿ? ಮನೆಯವರೆಲ್ಲ ಬಂದ್ರಾ? ಏನ್ರೆ ನೀನು ಆಯಾಸ ಮಾಡ್ಕೊಬೇಡ, ಮನಿಕೋ, ಮನೆಯವರು ಬರ್ತಾರೆ. ನನಗೇನಾಯಿತು? ನಾನು ಯಾಕೆ ಹಿಂಗೆ ಮನ್ಗಿವ್ನಿ? ಅದು ಆವಾಗಲೇ ನಿಮ್ಮ ಹತ್ರ ಮಾತಾಡ್ತಾ ಇದ್ನಾ, ಹಂಗೆ ತಲೆಗಿರಂತು ಅಷ್ಟೇ. ಆಮೇಲೆ ಏನಾಯಿತು ಗೊತ್ತಾಗಲಿಲ್ಲ. ಏನಾಯಿತು ಅಂತ ನಿಂಗೆ ಹೆಂಗೆ ಗೊತ್ತಾದಿತ್ತು? ನೀನು ಕೆಳಗೆ ಬಿದ್ದೆ, ತಲೆ ಸುತ್ತಿ. ನಾನು ಎತ್ಕೊಬಂದಿಲ್ಲ ಮನ್ಸಿ, ಡಾಕ್ಟ್ರು ಕರೆಸಿ ಡಾಕ್ಟ್ರು ಕರಿ ತೋರಿಸಿಸ್ದೆ. ಈಗ ಡಾಕ್ಟ್ರಮ್ಮ ಹೋದರು. ಏನೋ ಡಾಕ್ಟ್ರು ಬಂದಿದ್ರೆ ಏನಾಯ್ತು ನನಗೆ?
ಇನ್ನೇನಾಯ್ತದೆ, ಒಂದೇ ಸಮ ಕೆಲಸ ಅಂತ ಊಟ ಗಿಟ್ಟ ಸರಿಯಾಗಿ ಮಾಡ್ತೀರಾ, ನಿಸಕ್ತಿ ಆಗೋದಂತೆ. ಅದಕ್ಕೆ ತಲೆ ಸುತ್ತು ಬಿದ್ದಿದ್ಯಾ. ಈಗ ಟೆಸ್ಟ್ಗಳು ಮಾಡಿಸ್ಬೇಕು ಅಂತ ಬರ್ಕೊಟ್ಬಿಟ್ಟು ಔಷಧಿ ಎಲ್ಲ ಬರ್ಕೊಟ್ಬಿಟ್ಟು ಹೋಗೋರೆ. ನೋಡು, ನನಗೆ ಸಿಟ್ಟು ಬರ್ಸ್ಬೇಡ ಆಮೇಲೆ, ನಾನು ಒಳ್ಳೆಯವನಲ್ಲ. ನೀನು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ. ನೆಟ್ಟಿಗೆ ಊಟ ತಿಂಡಿ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ಕೊ. ನಿನ್ನ ಕೈಲಿ ಆಗದೆ ಆಳ್ಗಳವ್ರೆ, ಆಳ್ಗಳ ಕೈಲಿ ಮಾಡಿಸು. ಆಗಲಿಲ್ವ ಆ ಕೆಲಸ ಅಲ್ಲೇ ಬಿದ್ದಿರಲಿ. ಅದನ್ನ ಬಿಟ್ಟು ನೀನೇನಾರ ಊಟ ತಿಂಡಿ ಬಿಟ್ಟು ಹಿಂಗೆ ಒಂದೇ ಸಮ ಮಾಡಿ ನನಗೆ ಹಿಂಗೆ ಓಡಾಗ್ತೆ ನೋಡು, ಆಮೇಲೆ ಸುಮ್ಕಿರಕ್ಕಿಲ್ಲ ನಾನು. ಅಯ್ಯೋ, ಈಗ ನಾನು ಏನು ಅಂಥದ್ದು ಮಾಡಿಲ್ಲ ಕಣೆ ಹೇಳಿ. ಅದು ಬಿಸಿಲಲ್ಲಿ ಬಂಗಾರಿ ಮನೆಗೆ ಹೊರಟು ಬಂದಲ್ಲ, ಬೆಳಿಗ್ಗೆ ಪೂಜೆ ಹೊಸಿ ತಡ ಆಯಿತು ಅಂತೇಳಿ ನಾಷ್ಟ ಮಾಡಿದ್ದು 12 ಗಂಟೆ ಆಗೋಗಿತ್ತು. ತಿಂದೋಳು ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಬರೋತ್ತಿಗೆ ಹಂಗೆ ತಲೆ ಸುತ್ತಿರ್ಬೇಕಷ್ಟೇ. ಈಗ ಗಾಬರಿ ಬೀಳೋಂಥದ್ದು ಏನಾಗಿಲ್ಲ. ಡಾಕ್ಟ್ರ್ ಹೇಳಿದ್ರಲ್ಲ ಬಿಡಿ. ಡಾಕ್ಟ್ರ್ ಏನಂತ ಹೇಳಿದ್ರು ಗೊತ್ತೇ, ಇನ್ನೊಂದು ಕಿತ ಹಿಂಗೆ ಆಗ್ದಂಗೆ ನೋಡ್ಕೊಳ್ಳಿ ಅಂತವ. ನೀನು ಸುಮ್ಕೆ ನನ್ನ ಬಾಯಿ ಮುಚ್ಚಕ್ಕೆ ಬರಬೇಡ. ಇನ್ನೊಂದು ಕಿತ ಟೈಮಿಗೆ ನಾಷ್ಟ ಊಟ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನೋಡೋಮಕ್ಕೆ. ಸರಿ ಆಯಿತು. ಅದಕ್ಕೆ ಯಾಕೆ ಇಷ್ಟು ಗಾಬರಿ ಬಿದ್ದೀರಿ? ನನಗೆ ಹುಸಿ ಸುಸ್ತಾಯ್ತದೆ. ಒಂದು 10 ನಿಮಿಷ ಎದ್ದೊಳ್ತೀನಿ. ಹಾಂ ಎಂಡ್ರೆ, ನೀನು 10 ನಿಮಿಷ 20 ನಿಮಿಷ ಅಂತೇಳಿ ಎದ್ದೊಳ್ಬೇಕಲ್ಲ, ಮನಿಕೋ. ನಾನು ನಿಂಗಮ್ಮನ್ನ ಬರೋಕ್ಕೆ ಹೇಳುನಿ. ಅವಳು ಬಂದು ಮಿಕ್ಕಿದ ಕೆಲಸ ಮಾಡ್ತಾಳೆ. ಅತ್ತೆ ಬಂದಮೇಲೆ ಹೇಳ್ತೀನಿ ನಾನು. ನೀನು ಸುಮ್ಕೆ ಇದೇ ಜಾಗದಾಗ ಮಲಗಿರೋ ಸರಿ. ನಿನಗೆ ಸುಸ್ತು ಕಡಿಮೆ ಆದ್ಮೇಲೆ ಕೆದೋ ಆಚೆಗೆ ಹೋಗ್ಬೇಕು ಕಣ. ಏನೋ ಆಚೆಗೆ? ಯಾಕೆ, ಎಲ್ಲಿಗೆ? ಏನಿಲ್ಲ, ಪ್ಯಾಟೆಗೆ ಹೋಗಿ ನಿಂಗೆ ಒಂದೆರಡು ಟೆಸ್ಟ್ ಅವಂತೆ, ಮಾಡಿಸ್ಕೊ ಬನ್ನಿ ಅಂತ ಹೇಳೋರೆ. ಇಲ್ಲ ನಾನು ಬರೋಕ್ಕಿಲ್ಲ. ನನಗೆ ಬೇಜಾನ್ ಕೆಲಸ ಅದೇ. ಮದುವೆ ಮನೇಲಿ ನಾನು ಹಾಸ್ಪಿಟ್ಲಿಗೆ ಹೋಗ್ಕೊಂಡು ಕೂತ್ಕೊಂಡ್ರೆ ಕೆಲಸ ಅಲ್ಲಿ ನಿಂತೋತದೆ. ಅತ್ತೆ ಆಮೇಲೆ ಏನಂತಾರೆ, ಮದುವೆ ಎಲ್ಲ ಮುಗಿದ್ಮೇಲೆ ಮಾಡಿಸ್ಕೊಳ್ಳೋಣ ತಗೊಳ್ಳಿ. ಎಂಡ್ರೆ ನೋಡಂಗೆ ಇವಾಗ 2 ಕೊಟ್ಟರೆ ಸುಮ್ಕೆ ಎದ್ರಡೆ ಬಿಡ್ಬೇಕು. ನಾನೇನು ಹುಷಾರಿಲ್ಲ ಅಂತ ತಾಳ್ಮೆಯಿಂದ ಹೇಳ್ತಾರೆ, ಹಂಗೆ ಆಟಾಡ್ತಿದ್ಯಾ. ಇವತ್ತೋಗಿ ಮಾಡಿಸ್ಬೇಕು ಅಷ್ಟೇ. ಅಯ್ಯೋ ನನ್ನ ಗಂಡಂಗೆ ಯಾಕೆ ಇಷ್ಟೊಂದು ಸಿಟ್ಟು ಬರ್ತದೆ. ನಾನು ಹೋಗೋದೇ ಬೇಡ ಅಂತ ಏನು ಹೇಳಿಲ್ಲ. 1-2 ದಿವಸ ಮದುವೆ ಮುಗಿಸ್ಕೊಂಡು ಹೋಗೋಣ ಅಂದೆ. ಈಗ ನಿಮ್ಗೆ ಇಷ್ಟೊಂದು ಸಿಟ್ಟು ಬರೋಂಗಿದ್ರೆ ಹೋಗೋಣ. ನಾನು ಮಿಕ್ಕಿದ ಕೆಲಸನ ಅತ್ತೆಗೋ ನಿಂಗೆ ಹೇಳ್ಬಿಟ್ಟು ಬರ್ತೀನಿ ನಡೀರಿ. ನೀವು ಮಾತ್ರ ಇಷ್ಟೊಂದು ಸಿಟ್ಟು ಮಾಡ್ಕೊಬಿಡಿ ಆಮೇಲೆ. ಹಂಗೆ ಬಾ ದಾರಿಗೆ. ಇನ್ನೊಂದು ಕಿತ ನಾನು ಹೇಳಿದಕ್ಕಾಗಲ್ಲ ಗೀಗಲ್ಲ ಅಂದರೆ ಆಮೇಲೆ ನಾನು ಸುಮ್ಕಿರೋನಲ್ಲ ಹೇಳಿನಿ. ಸರಿ ನಡಿ, ಬಿರ್ಬೇನ ಒಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಬರೋಣ.